ಇವತ್ತಿನ ದಿನ ಅಪ್ಪು ಸರ್ ಬರ್ತಡೇ ದಿನ ಆದರೂ ಕೂಡ ಫುಲ್ ಬ್ಯುಸಿ ಇದ್ದೀನಿ. ಆದರೂ ಕೂಡ ಇವತ್ತಿನ ದಿನ ಆವಿಡೆ ಬಂದಿದ್ದೀನಿ. ನಾಗರಾವ್ ಮಲ್ಕೊಂಡಿದೆ, ಕಾಣಿಸ್ತಿದೆ. ಇದು ಸಿಗಲ್ಲ ಅಂತ ಗೊತ್ತು, ಅದಕ್ಕೆ ಜೋರಾಗಿ ಹಿಡ್ಕೊಂಬಿಟ್ಟೆ. ಏನು ಮಾಡೋಕ್ಕಾಗಲ್ಲ. ಇದು ಸ್ವಲ್ಪ ಎಲ್ಲೈತಿದೆ, ಎಡ್ಡಲ್ಲ ಐತೆ. ಇದು ಏನಾಗೈತೆ, ಓಹ್ ಬಿಸಿಲಿಗೆ ಕೆಳಗಡೆ ಹೋಗಿ ನೋಡೈತೆ, ಆಗಿಲ್ಲ ಅದು ಕೈಲಿ. ಬೇಜಾರಾಗಬೇಡ, ತಗೋಣ ಒಂದು ನಿಮಿಷ. ಆಯ್ತು 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 ಸುಮ್ಮನೆ ಬಿಸಿಲಂತ ಗೊತ್ತಾಯ್ತು, ನನಗೂ ಗೊತ್ತಾಯ್ತು. ನಿಮ್ಗಿನ ಅರ್ಜೆಂಟ್ ಐತೆ ನನಗೆ. ಅಲ್ಲಿ ಅಪ್ಪು ಬರ್ತಡೆ ಸರ್ಗೆ. ಹಾಂ ಇರಲಿ. ಏಯ್ ಸುಮ್ಮನೆ. ಆಯ್ತು 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 ಸುಮ್ಮನೆ. ಯಾಕೆ ರಚಿಕೆ ರಚಿಕೆದಾದ್ರೆ ಬಿಸ್ಲಣ್ಣ ಪಾಪ, ಅದು ತಪ್ಪೇನಿಲ್ಲ. ಸ್ವಲ್ಪ ಹೊತ್ತು ನೋಡುತ್ತೆ, ಆಮೇಲೆ ಸುಮ್ಮನೆ ಆಗುತ್ತೆ. ಕ್ಯಾಪ್ ಅಲ್ಲೇ ಬಿಟ್ಟಿನಿ, ನೀರಡಿಕೆ ಆಗ್ಬಿಟ್ಟದಲ್ಲ ಅದಕ್ಕೆ ಅಣ್ಣ. ಆ ಕ್ಯಾಪ್ ತಮ್ಮ ನೆರಳೆಲ್ಲ ಐತೆ ಮಾಡಪ್ಪ. ಅದು ಸುಮ್ಕಿರ ನೀರಣ್ಣ. ಇಲ್ಲ ಅದು ಅರ್ಪೆಕ್ಟ್ ಮಾಡ್ಯಾರೆ. ಯಾರು ಇವನೇ ಅಣ್ಣ, ಗಾಯ ಆಗೈತೆ ನೋಡಲ್ಲ. ಏನಾಗಲ್ಲ, ನೀರು ಕೊಡ್ಸೋದು ನೀರ್ಲೆ ಟೀ ಇರುತ್ತೆ. ಬಿಡೋಣ, ಟೈಮಿಲ್ಲ. ಬಂದೆ ಕಡೆ ತಾಮತ್ ಅಣ್ಣಪ್ಪ, ಅಣ್ಣ ಟೈಮಿಲ್ಲಪ್ಪ ಅಣ್ಣ. ಅಲ್ಲಿ ಬಸ್ ಸ್ಟ್ಯಾಂಡ್ ಏಯ್ ತಡೆ ಎತ್ಬೇಡ, ಬಸ್ ಇಟ್ಕೊಂಡು ನನಗೆ ಬರ್ತೈತೆ. ಬೇಡ, ನಾನು ಬಂದ್ರೆ ಏನು ಮಾಡ್ಕೊಳ್ಳೋ ಕಾಲಿನ ಏನು ಹೊಡೆದಾಗ್ಬೋದು, ಆದ್ರೆ ನಾನು ಹೊಡೆಯಲ್ಲ. ನೀವು ಗೊತ್ತೈತೆ. ಇವತ್ತಿನ ದಿನ ಕುಡಿಯೋಕ್ಕಲ್ಲ ಅದಕ್ಕೆ ಬಿಸಿಲಾಗಿ ಸ್ವಲ್ಪ ತಿರುಗಾಡೈತಲ್ಲ. ಇವತ್ತು ನಾವು ಬಂದಿದ್ದೆ ಹೆಚ್ಚಂಗಪ್ಪ. ಯಾಕಣ್ಣ ಆನ್ ಆಫ್ ಮಾಡ್ತಿದ್ದೆ ಅವಾಗಿಂದ? ಇಲ್ಲ ಮಾಡಿ ಅಣ್ಣ, ಈಗೇನು ಪೇಂಟ್ ಬಂತು? ಇಲ್ಲ ನಂದು 2 ನಿಮಿಷ ಆಗತ್ತೆ ಅಣ್ಣ. ನೋಡಿ ಏನು ಮಾಡೋಕ್ಕಾಗುತ್ತೆ, ನಿಮ್ಗೆ ಹೇಳಿದ್ರೆ ಸಾಕು. ಗಾಡಿ